ನಮಸ್ಕಾರ ವೀಕ್ಷಕರೇ, ಇನ್ಫೋನೆಟ್ ನ್ಯೂಸ್ಗೆ ನಿಮ್ಗೆ ಸ್ವಾಗತ. ಆರೋಗ್ಯವೇ ಭಾಗ್ಯ ಈ ಪದ ನೀವು ಕೇಳಿದ್ದೀರಾ ಅಲ್ವಾ? ಯಾಕೆಂದ್ರೆ ಮನುಷ್ಯ ಆರೋಗ್ಯವಾಗಿ ಇರೋದೇ ಒಂದು ಸೌಭಾಗ್ಯ ಅನ್ನೋದು ನಿಜವಾಗ್ಲೂ ನಿಜ. ಈ ಆರೋಗ್ಯ ಕಳ್ದು ಹೋದ್ರೆ ಏನೇನಾಗುತ್ತೆ? ಅದ್ರಲ್ಲೂ ಆರ್ಥಿಕವಾಗಿ ಕುಗ್ಗೋಗಿದ್ರೆ ತೊಂದರೆ ಮೇಲೆ ತೊಂದರೆ. ಈ ತರ ಇದ್ದಾಗ ಯಾರನ್ನ ನೆರವಿಗೆ ಬಂದ್ರೆ ಆ ಮನುಷ್ಯನಿಗೆ ಧೈರ್ಯ ಸ್ಥೈರ್ಯ ಎಲ್ಲ ಬರುತ್ತೆ. ಇವತ್ತು ನಮ್ ಜೊತೆ ಈ ಕಾರ್ಯಕ್ರಮದಲ್ಲಿ ಇರುವಂತ ವ್ಯಕ್ತಿ ಹಾಗೂ ಅವರ ಸಂಸ್ಥೆ ಈ ಕೆಲಸನ ಮಾಡ್ತಾ ಇದೆ. ಯಾಕೆಂದ್ರೆ ನಮ್ ಜೊತೆ ಕೂತಿರುವಂತಹ ಸರ್ ಏನಿದ್ದಾರೆ, ಅರ್ಪಣಾ ಸೇವಾ ಸಂಸ್ಥೆಯ ಅಧ್ಯಕ್ಷರು ಸುಂದರೇಶ್ ಸರ್ ಅವರು. ಇವರು ಮೂಲತಃ ಉದ್ಯಮಿ ಆಗಿದ್ರು ತಮ್ಮ ಸೇವೆಯನ್ನ ಈ ಸಂಸ್ಥೆ ಮೂಲಕ ಹಲವಾರು ಜನರಿಗೆ ತಲುಪಿಸ್ತಾ ಇದ್ದಾರೆ. ಅರ್ಪಣಾ ಸೇವಾ ಸಂಸ್ಥೆಯ ಕಾರ್ಯದರ್ಶಿಗಳಾಗಿರುವಂತ ಸುಂದರೇಶ್ ಸರ್ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಬನ್ನಿ ನಮ್ಮ ಕಾರ್ಯಕ್ರಮಕ್ಕೆ ಅವ್ರನ್ನ ಸ್ವಾಗತಿಸೋಣ. ಸರ್, ನಮ್ಮ ಕಾರ್ಯಕ್ರಮಕ್ಕೆ ನಿಮ್ಗೆ ಸ್ವಾಗತ. ನಮಸ್ಕಾರ ಸರ್. ವರ್ಲ್ಡ್ ಕಿಡ್ನಿ ಡೇ, ಇದಕ್ಕೋಸ್ಕರ ನೀವು ಸಾಕಷ್ಟು ನಿಮ್ಮ ಇದರಿಂದ ತುಂಬಾ ಕೆಲಸ ಮಾಡ್ತಾ ಇದ್ದೀರಾ. ಮೊದಲು ನಿಮ್ಮ ಒಂದು ಸಂಸ್ಥೆ ಬಗ್ಗೆ ಒಂದ್ ಸ್ವಲ್ಪ ಹೇಳಿ, ನಂತರದಲ್ಲಿ ನಾವು ಇನ್ನು ಹಲವಾರು ವಿಷಯವನ್ನ ಡಿಸ್ಕಸ್ ಮಾಡೋಣ. ನಮ್ಮ ಸಂಸ್ಥೆ ಅರ್ಪಣಾ ಸೇವಾ ಸಂಸ್ಥೆ ಅಂತ 2008ರಲ್ಲಿ ಸಮಾನ ಮನಸ್ಕರು ಕೆಲವರು ಸೇರಿ ಅದನ್ನು ಪ್ರಾರಂಭಿಸಿದ್ದೀವಿ. ಅದು ಮೂಲ ಉದ್ದೇಶ ಏನು ಅಂತಂದರೆ, ನಾವು ಸಾಕಷ್ಟು ರೀತಿಯಲ್ಲಿ ಸೇವಾ ಕಾರ್ಯ ಸಮಾಜ ಸೇವೆಗೆ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಮಾಡಿದ್ವಿ. ಆದರೆ 2009ರಲ್ಲಿ ನಮ್ಮ ಸಂಬಂಧಿಕರಿಗೆ ಒಬ್ಬರಿಗೆ ಈ ಥರ ಮೂತ್ರಪಿಂಡ ಸಮಸ್ಯೆ ಆಯಿತು. ಅವರು ಡಯಾಲಿಸಿಸ್ ಮಾಡಿಸ್ಕೊಳ್ಳೋಕ್ಕೆ ಬಹಳ ಹೆಣಗಾಡ್ತಿದ್ರು. ಅವರಿಗೆ ಹಣದ ತೊಂದರೆ ಸಾಕಷ್ಟಿತ್ತು. ಯಾಕೆಂದರೆ ಅವ್ರಿಗೆ ಯಾರೂ ಬೆಂಬಲವಾಗಿ ನಿಲ್ಲೋ ಜನ ಇರಲಿಲ್ಲ. ಹಾಗಾಗಿ ಅವರನ್ನು ನೋಡೋಕ್ಕೆ, ಅವ್ರನ್ನ ವಿಚಾರಿಸೋಕ್ಕೆ ಅಂತ ಡಯಾಲಿಸಿಸ್ ಸೆಂಟ್ರಿಗೆ ಹೋದಾಗ ಡಯಾಲಿಸಿಸ್ ಅಂದ್ರೆ ಏನು, ಅದು ಖರ್ಚು ವೆಚ್ಚ ಎಷ್ಟಾಗುತ್ತೆ, ಅದರ ಕಷ್ಟ ಹೇಗೆ ಅಂತೆಲ್ಲ ನಮ್ಗೆ ಅರ್ಥ ಆಯಿತು. ಹಾಗಾಗಿ ನಾವೇನು ಮಾಡಿದ್ವಿ, ಡಯಾಲಿಸಿಸ್ಗೆ ಸಂಬಂಧಪಟ್ಟಂಗೆ ಏನೇನು ಕೆಲಸಗಳು ಮಾಡೋಕ್ಕೆ ಸಾಧ್ಯ, ಅದಕ್ಕೆ ಧನ ಸಂಗ್ರಹ ಹೆಂಗೆ ಮಾಡ್ಬೋದು, ಹೇಗೆ ನಾವು ಸಹಾಯ ಮಾಡ್ಬೋದು ಜನಗಳಿಗೆ ಅಂತ ಅದ್ರ ಬಗ್ಗೆನೇ ಜಾಸ್ತಿ ಕೆಲಸ ಮಾಡೋಕ್ಕೆ ಶುರು ಮಾಡಿದ್ವಿ. ಅವಾಗಿಂದ ಇವಾಗಿನವರೆಗೂ ನಿರಂತರವಾಗಿ ಯಾರ್ಯಾರಿಗೆ ಮೂತ್ರಪಿಂಡ ತೊಂದರೆಯಿಂದ ಬಳಲ್ತಿರ್ತಾರೋ ಅಂಥವ್ರಿಗೆ ನಮ್ಮ ಕೈಲಾದ ಸಹಾಯ ಮಾಡ್ತಾ ಇದ್ದೀವಿ. ಸರ್, ವಂಡರ್ಫುಲ್. ಈಗ ನೀವೇನು ಹೇಳಿದ್ರಿ, ಮೂತ್ರಪಿಂಡಕ್ಕೆ ಸಂಬಂಧಪಟ್ಟಿರುವಂಥದ್ದು ಯಾವ ಥರದ ಕೇಸಸ್ ನಿಮ್ಮ ಸಂಸ್ಥೆಗೆ ಸಹಾಯಕ್ಕೆ ಬರುತ್ತೆ ಸರ್? ಇಲ್ಲ, ನಾವು ಇವಾಗ 2 ಡಯಾಲಿಸಿಸ್ ಸೆಂಟರ್, ಅಂದರೆ ಒಂದು ರಾಜಾಜಿನಗರದಲ್ಲಿ ನಮ್ಮ ಮಾಜಿ ಸಚಿವರಾದ ಸುರೇಶ್ ಕುಮಾರ್ ಅವರು ಒಂದು ಡಯಾಲಿಸಿಸ್ ಸೆಂಟರ್ ಮಾಡಿದ್ದಾರೆ, ಪಂಡಿತ್ ದೀನದಯಾಳ್ ಉಪಾಧ್ಯಾಯ ಡಯಾಲಿಸಿಸ್ ಸೆಂಟರ್ ಅಂತ. ಅಲ್ಲಿ ನಮ್ಮದು ಸಹಯೋಗ ಇದೆ. ಮತ್ತು ಇಲ್ಲಿ ರಂಗದೊರೆ ಆಸ್ಪತ್ರೆಯಲ್ಲಿ ಬ್ಯಾಂಗ್ಳೂರು ಕಿಡ್ನಿ ಫೌಂಡೇಶನ್ ನಡೀತಾರೆ, ಅಲ್ಲಿ ನಮ್ಮ ಸಹಯೋಗ ಇದೆ. ಅಲ್ಲಿಗೆ ಸುಮಾರು ಜನ ಅಲ್ಲಿ ಬರೋರೆಲ್ಲ ತುಂಬ ಕಡು ಬಡವರೇ ಡಯಾಲಿಸಿಸ್ಗೋಸ್ಕರ ಬರೋದು. ಈಗೇನಂತಂದರೆ, ಡಯಾಲಿಸಿಸ್ ಕೇಂದ್ರದಲ್ಲಿ ಕೆಲಸ ಮಾಡೋ ಆಯಾ ಮಗನಿಗೆ ತೊಂದರೆ ಆಗಿದೆ. ಇದು ಅವ್ರಿಗೆ ಆಯಾಗಿ ಬರೋದು ಸುಮಾರು ಒಂದು 10,000 to 12,000 ರೂಪಾಯಿ ಸಂಬಳ ಬರುತ್ತೆ. ಡಯಾಲಿಸಿಸ್ 12 ಡಯಾಲಿಸಿಸ್ ಆಗಬೇಕು ಅಂದರೆ 12,000 ಖರ್ಚಾಗುತ್ತೆ. ಇವಾಗ ಬರೋ ಸಂಬಳನೆಲ್ಲ ಅದಕ್ಕೆ ಖರ್ಚು ಮಾಡಿದ್ರೆ ಅವ್ರ ಜೀವನ ಹೆಂಗೆ ನಡೀಬೇಕು? ಹಾಗಾಗಿ ಏನಂದರೆ, ನಮ್ಮಂಥ ಸಂಸ್ಥೆಗಳು, ನಮ್ಮದೊಂದೇ ಅಲ್ಲ, 4-6 ಸಂಘ ಸಂಸ್ಥೆಗಳು ಈ ಥರ ಡಯಾಲಿಸಿಸ್ ಸೆಂಟ್ರ್ ಜೊತೆ ನಿಂತ್ಕೊಂಡು ಅವ್ರಿಗೆ ಬೆಂಬಲವಾಗಿ ಬೇರೆ ಬೇರೆ ರೀತಿಯಲ್ಲಿ ಧನ ಸಂಗ್ರಹ ಮಾಡಿ ಅವರಿಗೆ ಒತ್ತಾಸೆಯಾಗಿ ನಿಂತ್ಕೊಂಡಿರ್ತಾರೆ. ಆ ಥರದಲ್ಲಿ ನಮ್ದೊಂದು ಸಣ್ಣ ಸಂಸ್ಥೆ ಅಷ್ಟೆ. ಸರ್, ಆಗ್ಲೇ ಒಂದು ವರ್ಡ್ ಹೇಳಿದ್ರಿ, ಧನ ಸಂಗ್ರಹ ಅಂತ. ಡೆಫಿನೆಟ್ಲಿ ಏನಂದ್ರೆ, ಮೊದಲನೇದು ನೀವು ಹೇಳ್ದಂಗೆ ಕಡು ಬಡವರು, ಅವ್ರಿಗೆ ಅಫೋರ್ಡ್ ಮಾಡಕ್ ಆಗ್ತಾ ಇರಲ್ಲ. ಖಂಡಿತ ನೀವೊಂದು ಗ್ರೇಟ್ ವರ್ಕ್ ಮಾಡ್ತಿದ್ದೀರಾ. ನಿಮ್ಮ ತರ ಸಂಸ್ಥೆಗಳು ತುಂಬಾ ಗ್ರೇಟ್ ವರ್ಕ್ ಮಾಡ್ತಾ ಇದೆ. ಆ ಧನ ಸಂಗ್ರಹದಲ್ಲಿ ನಾನು ನಿಮ್ಮ ಸಂಸ್ಥೆ ಬಗ್ಗೆ ಕೆಲವು ವಿಷಯಗಳನ್ನ ಕೇಳ್ಪಟ್ಟೆ. ಅಂದ್ರೆ ನ್ಯೂಸ್ ಪೇಪರ್ನ ಕಲೆಕ್ಟ್ ಮಾಡಿ ಅದನ್ನ ತೂಕಕ್ಕೆ ಹಾಕಿ ನೀವು ಏನು ದುಡ್ಡನ್ನ ಸಂಗ್ರಹ ಮಾಡ್ತಿದ್ದೀರಾ, ಅದ್ರ ಬಗ್ಗೆ ಒಂದ್ ಸ್ವಲ್ಪ ಹೇಳಿ. ಹಾಗೆ ಇನ್ನೂ ಹೆಚ್ಚು ಯಾವ ರೀತಿಯಾಗಿ ಮಾಡ್ತಿದ್ದೀರಾ ಅಂತ ಒಂದ್ ಸ್ವಲ್ಪ ಹೇಳ್ತೀರಾ? ನಮಗೆ 2015ರಲ್ಲಿ ನಾವು ಈ ಮನೆಗೆ ಹೋಗಿ ಹಳೆ ದಿನಪತ್ರಿಕೆಗಳನ್ನ ಸಂಗ್ರಹ ಮಾಡಿ ಅದನ್ನ ಮಾರಿ ಅದರಲ್ಲಿ ಬರೋ ದುಡ್ಡಲ್ಲಿ ಡಯಾಲಿಸಿಸ್ಗೆ ಸಹಾಯ ಮಾಡೋಕ್ಕೆ ಅಂತ ಪ್ರಾರಂಭ ಮಾಡಿದ್ವಿ. ಅದು ಸಾಮಾನ್ಯವಾಗಿ ಅಂಥ ಕೆಲಸ ಶುರು ಮಾಡಿದ್ರೆ ಯಾರು ಭಾಳ ದಿನ ನಡೆಸಲ್ಲ. ಅದನ್ನು ನಾವೇನು ಮಾಡಿದ್ವಿ, ಒಂದು ರೀತಿ ಛಲ ಇಟ್ಕೊಂಡು ಅದನ್ನು ಮಾಡಲೇಬೇಕು ಅಂದ್ಬಿಟ್ಟು ನಿರಂತರವಾಗಿ ಈಗ ಸುಮಾರು ಈ ಕೋವಿಡ್ ಟೈಮಲ್ಲಿ 1-2 ವರ್ಷ ನಡೀಲಿಲ್ಲ, ಆಮೇಲಿಂದ ನಡೀತಾ ಇದೆ. ಈಗ ಅದೇನು ಅಂದರೆ, ನಮಗೆ ಹೋಗಿ ಅದನ್ನು ತರೋಕ್ಕಾಗ್ತಾ ಇಲ್ಲ, ಅಷ್ಟು ಪೇಪರ್ಗಳು ಬರುತ್ತೆ. ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳಲ್ಲಿ ಏನು ಮಾಡ್ತಾರೆ, ಈ ಕೆಲವರು ಸೀನಿಯರ್ ಸಿಟಿಸನ್ಸ್ ಇರ್ತಾರೆ,
ಅವರು ನಮ್ಮ ಒಂದು ಕಾರ್ಯವೈಖರಿ ನೋಡ್ಬಿಟ್ಟು ನಮ್ಮಿಂದ ಏನಾದ್ರು ಸಹಾಯ ಮಾಡೋಕ್ಕಾಗುತ್ತೆ ಅಂದ್ಬಿಟ್ಟು ಅವರೊಂದು 10-6 ಜನ ಸೇರ್ಕೊಂಡು ಅವರೊಂದು ವಾಲಂಟಿಯರಿಂಗ್ ಗ್ರೂಪ್ ಮಾಡ್ಕೊಂಡು ಅವರೆಲ್ಲ ಅದನ್ನ ಪ್ರಚಾರ ಮಾಡಿ 2 ತಿಂಗಳಿಗೆ ಒಂದ್ಸರಿ 3 ತಿಂಗಳಿಗೆ ಒಂದ್ಸರಿ ಒಂದು ಅಪಾರ್ಟ್ಮೆಂಟ್ಗೆ ಹೋದ್ರೆ ಕನಿಷ್ಠ 400-500 kg ಪೇಪರ್ ಬರುತ್ತೆ. ವಾವ್. ಸೊ ಹಂಗಾಗಿ ಈಗ ಪ್ರತಿ ತಿಂಗಳು ನಮಗೆ ಅಪಾರ್ಟ್ಮೆಂಟ್ಗಳು ಸೇರ್ತಾ ಹೋಗ್ತಿದೆ. ಈಗ ಶುರುವಿನಲ್ಲಿ 1 ಅಪಾರ್ಟ್ಮೆಂಟ್ ಇತ್ತು, 2 ಅಪಾರ್ಟ್ಮೆಂಟ್ ಇತ್ತು, ಈಗ ಸುಮಾರು ಏನಿಲ್ಲ ಅಂದ್ರೆ ಒಂದು 10 ಅಪಾರ್ಟ್ಮೆಂಟ್ ಅಲ್ಲಿ ಕೊಡ್ತಾರೆ. ಅದು ಏನಂದ್ರೆ ರೊಟೇಷನ್ ನಡೀತಾ ಇರುತ್ತೆ. ಈ ತಿಂಗಳು ಒಂದು ಅಪಾರ್ಟ್ಮೆಂಟ್, ಇನ್ನು 2 ತಿಂಗಳು ಇನ್ನೊಂದು ಅಪಾರ್ಟ್ಮೆಂಟ್. ಓಕೆ. ಆತರ ಅದೊಂದು ನಮಗೆ ಪ್ಲಸ್ ಪಾಯಿಂಟ್, ಸಂಪನ್ಮೂಲದ ಒಂದು ಮುಖ್ಯ ಇದಾಗಿದೆ. ಖಂಡಿತ ಸರ್. ಆಕ್ಚುಲಿ ತುಂಬಾ ಸೂಪರ್ ಅನ್ಸುತ್ತೆ. ಮೊದಲನೇದು ನಿಮ್ಮ ಧ್ಯೇಯ ಛಲ ಬಿಡದೆ ಮಾಡಿರೋದು, ಎರಡನೇದು ನಿಮಗೆ ಸಾಥ್ ಕೊಟ್ಟಿರುವಂತ ಅಪಾರ್ಟ್ಮೆಂಟ್ ಅವರು ಎಲ್ರಿಗೂ ನಮ್ಮ ಚಾನೆಲ್ ಕಡೆಯಿಂದ ಮೊದಲನೇದು ಧನ್ಯವಾದ ಹೇಳ್ತೀವಿ. ಹೆಚ್ಚು ಜನರು ನಿಮ್ ಸಹಾಯಕ್ಕೆ ಬರ್ಲಿ ಅಂತಾನೂ ಕೇಳ್ಕೊಂತೀವಿ. ಮತ್ತೆ ಇನ್ನೊಂದು ಸರ್, ಯೂಶಲಿ ಏನಾಗುತ್ತೆ, ಮನುಷ್ಯ ತನಗೆ ಕಾಯಿಲೆ ಬಂದಾಗ ಕುಂದೋಗ್ಬಿಡ್ತಾರೆ. ಆಮೇಲೆ ಫೈನಾನ್ಷಿಯಲ್ ಪ್ರಾಬ್ಲಮ್ ಇದ್ದಾಗಂತೂ ಇದ್ದಿದ್ದು ಕುಂದ್ ಹೋಗ್ಬಿಡ್ತಾರೆ. ಸೊ ಈ ಮನಸ್ಥಿತಿಗೆ ಏನಾದ್ರು ಸಪೋರ್ಟ್ ಮಾಡಕ್ಕೆ ನಿಮ್ಮ ಸಂಸ್ಥೆ ಏನಾದ್ರು ಹೆಲ್ಪ್ ಮಾಡ್ತಿದ್ಯಾ? ಅಂದ್ರೆ ನಿಮ್ಮ ಹತ್ರ ಬರೋ ಪೇಷಂಟ್ಗೆ ಏನಾರ ಕೌನ್ಸಿಲಿಂಗ್ ಮಾಡೋದು ಆತರ? ಇಲ್ಲ, ಮನಸ್ಥಿತಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಸಾಂಸ್ಕೃತಿಕ ಸಾಂತ್ವನ ಅಂತ ಕಾರ್ಯಕ್ರಮ ಮಾಡ್ತೀವಿ. ಅಂದ್ರೆ ಕೆಲವು ಸಂಗೀತಗಾರನ್ನ ಕರ್ಕೊಂಡು ಹೋಗಿ ಅವ್ರ ಹತ್ರ ಕಾರ್ಯಕ್ರಮಗಳು ಕೊಡಿಸೋದು. ಆಮೇಲೆ ಕೆಲವರು ಈ ಮೋಟಿವೇಶನಲ್ ಸ್ಪೀಕರ್ಸ್ ಇರ್ತಾರೆ, ಅಂಥವ್ರನ್ನ ಕರ್ಕೊಂಡೋಗಿ ಅವ್ರ ಹತ್ರ ಮಾತಾಡ್ಸೋದು. ಆಮೇಲೆ ಡಯಾಲಿಸಿಸ್ ಮಾಡಿಸ್ಕೊಳ್ಳೋ ರೋಗಿಗಳು ಕೆಲವು ಮನೋರಂಜನಾ ಕಾರ್ಯಕ್ರಮ. ಈಗ ಮೊನ್ನೆ ಇದು ವಿಶ್ವ ಮಹಿಳಾ ದಿನ ಆಯ್ತು, ಅವ್ರಿಗೆ ಯಾವ್ದೋ ಒಂದು NGO ದಿಂದ ಅವ್ರಿಗೆಲ್ಲ ಒಂದು ಉಡುಗೊರೆ ಕೊಡ್ಸಿದ್ವಿ. ಈಗ ಅದಕ್ಕೆ ಬ್ಯಾಂಕರಿಂಗ್ ಮಾಡಿದ್ರು ಡಯಾಲಿಸಿಸ್ ಪೇಷಂಟೇ. ಸೂಪರ್. ಸೊ ಆತರ ಏನಂತಂದ್ರೆ ಅವ್ರಿಗೆ ನಾವು ಡಯಾಲಿಸಿಸ್ ಮಾಡಿಸ್ಕೊತಾ ಇದ್ವಿ, ಏನೋ ನೋವಿದೆ, ಅದನ್ನ ಅವಾಗವಾಗ ಅಟ್ಲೀಸ್ಟ್ ತಿಂಗಳಿಗೆ ಒಂದ್ಸರಿ ಅದನ್ನ ಮರೆಯೋ ರೀತಿ ಒಂದು ಇದ್ ಮಾಡ್ತಿರ್ತೀವಿ. ಸಚ್ ಎ ಗ್ರೇಟ್ ವರ್ಕ್ ಸರ್. ಯಾಕೆಂದ್ರೆ ಒಬ್ರು ಕವಿ ಒಬ್ರು ಹೇಳ್ತಾರೆ ಏನು ಅಂದ್ರೆ, ಇಫ್ ಯು ಆರ್ ಸಿಕ್ ವೈ ಶುಡ್ ಯು ಲುಕ್ ಸಿಕ್ ಅಂತ. ಹಾಗೆ ಮನಸ್ಥಿತಿ ತುಂಬಾ ಇಂಪಾರ್ಟೆಂಟ್. ಆ ಮನಸ್ಥಿತಿ ಸರಿಯಾಗಿತ್ತು ಅಂದ್ರೆ, ಆಮೇಲೆ ಒಂದು ಮೂಲೆ ಗುಂಪು ಆಗ್ದೇನೆ ಎಲ್ಲ ಚಟುವಟಿಕೆಯಲ್ಲಿ ನಾನು ಒಬ್ರು ಅಂತ ತಿಳ್ಕೊಂಡು ಯಾವಾಗ ಇರ್ತಾರೆ ಆಗ ಅದ್ರಲ್ಲೇ ಪಾಸಿಟಿವಿಟಿ ಹರಡತ್ತೆ. ಅಂತ ಗ್ರೇಟ್ ವರ್ಕ್ ಮಾಡ್ತಿದ್ದೀರಾ, ಖುಷಿ ಆಗ್ತಿದೆ ಸರ್ ನಮ್ಗೆ ನಿಮ್ಮ ಮಾತುಗಳು. ಸರ್, ಇದಲ್ದೇನೆ ನಿಮ್ಮ ಒಂದು ಸಂಸ್ಥೆಯಿಂದ ಕಿಡ್ನಿಗೆ ಸಂಬಂಧಪಟ್ಟಂತಹ ಇನ್ನು ಏನೇನು ಕಾರ್ಯಗಳು ಮಾಡ್ತಿದ್ದೀರಾ ಅಂತ ಹೇಳ್ತೀರಾ? ಹಾಗೆ ಇನ್ನೊಂದು ವಿಷಯ ಸರ್, ಯಾವಾಗ್ಲೂ ಏನಾಗುತ್ತೆ, ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತಾರೆ. ಬಂದ ಮೇಲೆ ಅಫ್ಕೋರ್ಸ್ ಅದೇನು ಮಾಡಕ್ಕಾಗಲ್ಲ, ಆದರೆ ಬರಕ್ ಮುಂಚೆ ಹೇಗೆ ಇರಬಹುದು, ಅದಕ್ಕೋಸ್ಕರ ನಿಮ್ ಕಾರ್ಯಾಗಾರ ಏನಾರ ಇದೆಯಾ? ಇಲ್ಲ, ಕಾರ್ಯಾಗಾರ ಅಂತಂದ್ರೆ ಏನಂದ್ರೆ, ಆ ಕಿಡ್ನಿ ಒಂದು ಬಹಳ ವಿಭಿನ್ನವಾದ ವಿಚಿತ್ರವಾದ ಒಂದು ಅಂಗ ಅದು. ಹೌದು. ಅದಿಲ್ದಲೆ ಏನು ನಡೆಯಲ್ಲ. ನಿಮಗೆ ದೇಹದಲ್ಲಿರೋ ಕಲ್ಮಶ ಹೊರಗಡೆ ಹೋಗ್ದಿದ್ರೆ ಒಳಗಡೆ ಉಳ್ಕೊಂಡ್ರೆ ಅದು ವಿಷ ಆಗತ್ತೆ. ನೀವು 2 ದಿನ ಅದನ್ನ ಹೊರಗಡೆ ಹಾಕದಿದ್ರೆ ಪ್ರಾಣಕ್ಕೆ ಅಪಾಯ ಆಗತ್ತೆ. ಸೊ ಹಾಗಾಗಿ ನಿಮಗೆ ಯಾಕೆ ಆಲ್ಟರ್ನೇಟ್ ಡೇಸ್ ಡಯಾಲಿಸಿಸ್ ಮಾಡ್ತಾರೆ ಅಂದ್ರೆ ಅದೇ ಉದ್ದೇಶಕ್ಕೆ. ಈಗ ಈ ಮೂತ್ರಪಿಂಡದಲ್ಲಿ ಏನು ಅಂತಂದ್ರೆ ನಿಮ್ಗೆ ಯಾವುದೇ ಸೂಚನೆ ಕೊಡಲ್ಲ ಅದು. ಹೌದು, ಸೈಲೆಂಟ್ ಕಿಲ್ಲರ್ ಅಂತ. ಸೈಲೆಂಟ್ ಕಿಲ್ಲರ್. ನಿಮ್ಗೆ ಅದು ಇನ್ನೊಂದೇನು ಅಂತಂದ್ರೆ ಸಿಂಪ್ಟಮ್ಸ್ ಬರುತ್ತೆ ಅಂತ ಹೇಳ್ತಾರೆ. ಈ ಮುಖ ಊದ್ಕೊಳ್ಳುತ್ತೆ, ಕೈಕಾಲು ಊದ್ಕೊಳ್ಳುತ್ತೆ, ಆಮೇಲೆ ಸುಸ್ತಾಗುತ್ತೆ, ಬ್ರೆತ್ಲೆಸ್ನೆಸ್, ಉಸಿರಾಟ ತೊಂದರೆ ಆಗುತ್ತೆ ಅಂತೆಲ್ಲ ಹೇಳ್ತಾರೆ. ಅದೆಲ್ಲ ಬರೋದು ಕಿಡ್ನಿ ಫೇಲ್ ಆದ್ಮೇಲೆ. ಯಾವುದು ಒಂದು ಸಣ್ಣದಾಗಿ ಬಂದ್ಬಿಟ್ಟು ಇದಾಗಿ ಆ ಥರ ಆಗಲ್ಲ. ಈಗ ನಿಮ್ಗೇನೋ ಈ ಗಂಟ್ಲು ಇನ್ಫೆಕ್ಷನ್ ಆದ್ರೆ ಜ್ವರ ಬರುತ್ತೆ ಅಂತ ಹೇಳ್ತಾರೆ, ಆ ಥರ ಅಲ್ಲ. ಇದು ಯಾವುದೇ ಒಂದು ಸಿಂಪ್ಟಮ್ಸ್ ಬರ್ಬೇಕಾದ್ರೂ 2 ಕಿಡ್ನಿ ಕೆಲಸ ಮಾಡೋದು ನಿಂತ ಮೇಲೆ ನಿಮ್ಗೆ ಸಿಂಪ್ಟಮ್ಸ್ ಬರೋದು. ಪ್ರಿವೆನ್ಷನ್ ಅಂತಂದ್ರೆ ಅದಕ್ಕೇನಂತಂದ್ರೆ ಒಂದು 40 ವರ್ಷ ಮೇಲ್ಪಟ್ಟವರು, ಅದರಲ್ಲೂ ಡಯಾಬಿಟಿಕ್ ಇರೋವಂಥವ್ರು, ರಕ್ತದೊತ್ತಡ ಇರೋವಂಥವ್ರು, ಆ ಥರದವರು ಪ್ರತಿ ವರ್ಷ ಅದಕ್ಕೊಂದು ಸ್ಕ್ರೀನಿಂಗ್ ಮಾಡಿಸ್ಬೇಕು. ಅದರಲ್ಲಿ ಏನಾದ್ರು ಸ್ವಲ್ಪ ನಿಮಗೆ ಹೆಚ್ಚು ಕಡಿಮೆ ಕಾಣಿಸ್ತು ಅಂತಂದ್ರೆ ಅದಕ್ಕೆ ಸೂಕ್ತವಾದ ಪರಿಹಾರಗಳು ಬೇಕಾದಷ್ಟಿರುತ್ತೆ. ಒಂದು ಮುಖ್ಯವಾಗಿ ಆಕ್ಟಿವ್ ಆಗಿರ್ಬೇಕು ಮನುಷ್ಯ. ಆಮೇಲೆ ಊಟ ತಿಂಡಿನಲ್ಲಿ ಕಂಟ್ರೋಲ್ ಇಟ್ಕೋಬೇಕು. ಉಪ್ಪು ಮತ್ತು ಸಕ್ಕರೆ ಆದಷ್ಟು ಕಡಿಮೆ ತಿನ್ಬೇಕು. ಅಂದ್ರೆ ನಾನೊಬ್ಬ ಡಾಕ್ಟರ್ ಅಲ್ಲ, ಆದ್ರೆ ಏನಂತಂದ್ರೆ ಈಗ ಆತ ರೋಗಿಗಳ ಜೊತೆ ಒಡನಾಟ ಇಟ್ಕೊಂಡಿರೋದ್ರಿಂದ ಅದ್ರದ್ದು ಸುಮಾರು ಜನ ನಮಗೆ ಡಾಕ್ಟರ್ಗಳು ಪರಿಚಯ ಇರ್ತಾರೆ. ಅವರು ರೋಗಿಗಳಿಗೆ ಸಲಹೆ ಕೊಡ್ತಿರ್ತಾರಲ್ಲ, ಅದನ್ನ ಕೇಳಿ ನಮ್ಗೆ ಏನ್ ಅದ್ರದ್ದು ಇದು ವಿಚಾರ ಅಂತ ಗೊತ್ತಿರುತ್ತೆ. ಮತ್ತೆ ನಿಮ್ಮ ಸಂಸ್ಥೆಯಿಂದ ಏನು ಶಿಬಿರಗಳು ಆತರ ಏನಾದ್ರು? ಹೌದು, ನಾವು ಗ್ರಾಮೀಣ ಭಾಗದಲ್ಲಿ ಹೋಗಿ ಸ್ಕ್ರೀನಿಂಗ್ ಅಂತ ಮಾಡ್ತೀವಿ. ಕಿಡ್ನಿ ಸ್ಕ್ರೀನಿಂಗ್ ಅಂತ ಅಂದ್ರೆ ಒಂದ್ಸರಿ ಹೋದ್ರೆ ಸುಮಾರು ಒಂದು
200-250 ಜನಕ್ಕೆ ಬೆಳಗಿಂದ ಸಂಜೆವರೆಗೂ ಸ್ಕ್ರೀನಿಂಗ್ ಮಾಡ್ತೀವಿ. ಅದು ಸಿಂಪಲ್ ಯೂರಿನ್ ಟೆಸ್ಟ್ ಮಾಡಿದ್ರೆ ಅದರಲ್ಲಿ ಗೊತ್ತಾಗುತ್ತೆ ಅದರಲ್ಲಿ ಏನೇನು ಏರುಪೇರಾಗಿರುತ್ತೆ ಅಂತ. ಅವಾಗ ಅವ್ರಿಗೆ ಹೇಳ್ತೀವಿ ನಿಮ್ಗೆ ಇಂಥ ಸಮಸ್ಯೆ ಇದೆ, ಅದನ್ನ ನೀವು ತಕ್ಷಣ ಅದಕ್ಕೆ ಒಂದು ಚಿಕಿತ್ಸೆ ತಗೊಂಡ್ರೆ ನಿಮ್ಗೆ ಯಾವುದೇ ರೀತಿ ತೊಂದರೆ ಆಗಲ್ಲ. ಇವಾಗ ಡಯಾಲಿಸಿಸ್ಗೆ ಬರೋರು ಡಯಾಲಿಸಿಸ್ಗೆ ಬರದಲ್ಲೇ ಇರೋ ತರ ಮಾಡ್ಕೋಬಹುದು. ಫಸ್ಟೇ ಸ್ಕ್ರೀನಿಂಗ್ ಮಾಡ್ಕೊಂಡ. ಸರ್ ಇದು ಬೇರೆ ಬೇರೆ ಊರಿಗೂ ನೀವು ಹೌದೌದು, ನಾವು ಬೆಂಗಳೂರಿಗಿನ್ನ ಹೆಚ್ಚಾಗಿ ಹಳ್ಳಿಗಳಲ್ಲಿ ಜಾಸ್ತಿ ಮಾಡ್ತಾ ಇದೀವಿ ಇದನ್ನ. ಅದಕ್ಕೆ ಏನಂತಂದ್ರೆ ಕೆಲವು ಕಂಪನಿಗಳು CSR ಆಕ್ಟಿವಿಟೀಸ್ ಅಲ್ಲಿ ಮಾಡ್ಬೇಕು ಅಂತ ಇರುತ್ತೆ. ಅಂತವ್ರು ಸಂಪರ್ಕ ಮಾಡ್ಬಿಟ್ಟು ಅವರಿಂದ ಸಹಾಯ ತಗೊಂಡು ಅವ್ರ ಕಂಪನಿಯಿಂದನೂ ವಾಲಂಟಿಯರ್ಸ್ ಬರ್ತಾರೆ. ವೆರಿ ನೈಸ್. ಅವ್ರಿಗೆ ಏನಂತಂದ್ರೆ ಇವಾಗ ತಿಂಗಳಿಗೆ ಒಂದು ಶನಿವಾರ ಈ ತರ ಸೋಷಿಯಲ್ ಆಕ್ಟಿವಿಟಿ ಮಾಡ್ಬೇಕು ಅನ್ನೋದು ಕಂಪಲ್ಸರಿ ಇರುತ್ತೆ. ಅದಲ್ದಲೆ ನಿಮಗೆ CSR ಆಕ್ಟಿವಿಟಿ ಬಗ್ಗೆ ಇದೆ, ಅವರ ಪ್ರಾಫಿಟ್ ಅಲ್ಲಿ 2% ಇದು ಕೊಡ್ಬೇಕು ಅಂತ. ಕೆಲವರು ಬೇರೆ ಬೇರೆ ಒಂದು ಉದ್ದೇಶಕ್ಕೂ ಉಪಯೋಗಿಸ್ಕೊತಾರೆ. ಒಬ್ರು ಎಜುಕೇಶನ್ಗೆ ಇರ್ಬೋದು, ಒಬ್ರು ಆರೋಗ್ಯಕ್ಕೆ ಇರ್ಬೋದು. ಆರೋಗ್ಯದಲ್ಲೂ ಬೇರೆ ಬೇರೆ ತರ, ಒಬ್ರು ಕ್ಯಾನ್ಸರ್ಗೆ ಇದ್ ಮಾಡ್ತಾರೆ, ಕೆಲವರು ಹಾರ್ಟಿಗೆ ಸಂಬಂಧಪಟ್ಟಿದ್ದಕ್ಕೆ ಮಾಡ್ತಾರೆ, ಕೆಲವರು ಕಿಡ್ನಿ ಸಂಬಂಧ. ಅಂದ್ರೆ ಅವ್ರವ್ರಿಗೆ ಏನೇನು ಅನುಭವಗಳಾಗಿರುತ್ತೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ನಿಮ್ಮ ಅನುಭವದಿಂದ ಹೇಗೆ ಈ ಒಂದು ದೊಡ್ಡ ಕಾರ್ಯ ಶುರು ಆಯ್ತು ಹಾಗೆ. ಹೌದು. ಮತ್ತೆ ಸರ್ ಇವಾಗ ಏನು ಒಂದು ಸ್ಕ್ರೀನಿಂಗ್ ಮಾಡ್ತೀರಾ, ಇದು ಯಾವ ಏಜ್ ಇಂದ ಅಂದ್ರೆ ಯಾವ ಏಜ್ ವರ್ಗೂ ಕಾನ್ಸಂಟ್ರೇಟ್ ಮಾಡಿ ಮಾಡ್ತೀರಾ? ಇಲ್ಲ, 40 ವರ್ಷ ಮೇಲ್ಪಟ್ಟವ್ರಿಗೆ. 40 ವರ್ಷ ಮೇಲ್ಪಟ್ಟು ಯಾವುದೇ ವಯಸ್ಸಾದ್ರೂ ಆಗ್ಬೋದು, ಎಲ್ಲರಿಗೂ ಮಾಡ್ತೀವಿ. ಇದು ಉಚಿತನಾ? ಉಚಿತವಾಗಿ ಮಾಡ್ತೀವಿ. ಓಕೆ. ಸೊ ನಿಮ್ ನಂಬರ್ನ ನಾವು ಡಿಸ್ಪ್ಲೇ ಮಾಡಿರ್ತೀವಿ. ನೆಕ್ಸ್ಟ್ ಯಾರನ್ನ ನಿಮ್ ಹತ್ರಕ್ಕೆ? ಹೌದು, ಈಗ ಯಾವ್ದಾದ್ರು ಸಂಘ ಸಂಸ್ಥೆ ಅವರಿಗೆ ಅದ್ರದ್ದು ಮಾಹಿತಿ ಇಲ್ಲ, ಅವ್ರು ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ನಾವು ಅವ್ರಿಗೆ ಬೇಕಾಗಿರೋ ಎಲ್ಲ ವ್ಯವಸ್ಥೆನೂ ಮಾಡ್ಕೊಡ್ತೀವಿ, ಉಚಿತವಾಗಿ ಮಾಡ್ಕೊಡ್ತೀವಿ. ಓ, ಮತ್ತೆ ಇನ್ನೇನು ಕೆಲಸಗಳು ಮಾಡ್ತೀರಾ ಸರ್ ನಿಮ್ಮ ಸಂಸ್ಥೆನಲ್ಲಿ? ನಮ್ಮ ಸಂಸ್ಥೆನಲ್ಲಿ ಈಗ ನಮ್ಮ ಸಂಸ್ಥೆಗೆ ಪದ್ಮಶ್ರೀ ಜಿ ವೆಂಕಟ ಸುಬ್ಬಯ್ಯನವರು ನಿಘಂಟು ತಜ್ಞರು ಸಲಹೆಗಾರರಾಗಿದ್ರು. ಸೊ ಅವರ ಹೆಸರಿನಲ್ಲಿ ಒಂದು ಆಸರೆ ಅಂತ ಒಂದು ಕಾರ್ಯಕ್ರಮ ಮಾಡಿದ್ವಿ. ಸೊ ಅದ್ರಲ್ಲಿ ಏನು ಅಂತಂದ್ರೆ ಈ ನೋಟ್ ಪುಸ್ತಕಗಳನ್ನು ಮಾಡಿಸ್ತೀವಿ ಪ್ರತಿ ವರ್ಷ. ಮಾಡಿಸ್ಬಿಟ್ಟು ಅದ್ರಲ್ಲಿ ಮುಖ್ಯವಾಗಿ ಈ ಡಯಾಲಿಸಿಸ್ ಪೇಷಂಟ್ ಮಕ್ಕಳುಗಳು ಯಾರು ಇರ್ತಾರ ಅವ್ರಿಗೆ ಅದನ್ನು ವಿತರಣೆ ಮಾಡ್ತೀವಿ. ಅದಾಗ ಉಳಿದಿದ್ದನ್ನ ಗ್ರಾಮಾಂತರ ಭಾಗದಲ್ಲಿ ಗೌರ್ಮೆಂಟ್ ಶಾಲೆಗಳಿಗೆ ಕೊಡ್ತೀವಿ. ಪ್ರತಿ ವರ್ಷ ಸುಮಾರು ಒಂದು 5,000 ಬುಕ್ಸ್ ಮಾಡಿಸ್ಬಿಟ್ಟು. ಅದಕ್ಕೆ ಒಂದು ಸಂತೋಷದ ವಿಚಾರ ಏನಂದ್ರೆ, ನಮ್ಮ ಪ್ರೊಫೆಸರ್ ಜಿ ವೆಂಕಟ ಸುಬ್ಬಯ್ಯನವರು ಶಿಷ್ಯಂದ್ರೆ ಯಾರ್ಯಾರು ಇದ್ರು ಅವರೆಲ್ಲ ಈಗ ದೊಡ್ಡ ಹುದ್ದೆಯಲ್ಲಿದ್ದಾರೆ. ಇದ್ದು ಈಗ ಅವರು ರಿಟೈರ್ ಆಗಿದ್ದಾರೆ. ಡಾಕ್ಟರ್ಸ್ ಇರ್ಬೋದು, ಪ್ರೊಫೆಸರ್ಸ್ ಇರ್ಬೋದು, ಅವರೇ ಅದಕ್ಕೆ ಸಾಕಷ್ಟು ಜನ ಸಹಾಯ ಮಾಡ್ತಾರೆ. ನಮ್ಮ ಗುರುಗಳ ಹೆಸರಲ್ಲಿ ಮಾಡ್ತಿದ್ದೀರಾ, ನಾವು ಮಾಡ್ತೀವಿ ಅಂತ. ಹಾಗಾಗಿ ಅದನ್ನ ನಾವು ದಾಟ್ಸೋದು ನಮ್ಮ ಕೆಲಸ ಅಷ್ಟೇ. ಅವ್ರು ಕೊಡ್ತಾರೆ, ನಾವು ಮಾಡ್ತೀವಿ. ಬ್ರಿಡ್ಜ್ ಒಂದು ಮಾಧ್ಯಮ ಆಗಿ ಇಷ್ಟೊಂದು ಕೆಲಸ ಮಾಡ್ತಿದ್ದೀರಾ. ಮಾಧ್ಯಮ ಅನ್ನೋದನ್ನ ಒನ್ ಆಫ್ ದ ಪಿಲ್ಲರ್ ಅಂತ ಹೇಳ್ತಾರೆ ನಮ್ಮ ಸಂವಿಧಾನದಲ್ಲಿ. ಅದು ಯಾವುದೇ ಮಾಧ್ಯಮ ಆಗಿದ್ರು ಅದು ಪಿಲ್ಲರೇ ಹೌದು. ಇಂಥ ಗ್ರೇಟ್ ಕೆಲಸ ಮಾಡ್ತಿದ್ದೀರಾ ಸರ್. ಮತ್ತೆ ಇನ್ನೊಂದು, ನಾನು ಒಂದು ಕಡೆಯದಾಗಿ ಪ್ರಶ್ನೆ ಏನ್ ಕೇಳ್ಬೇಕು ಅಂದ್ರೆ, ಏನು ಸಲಹೆನ ಅಂದ್ರೆ ವೀಕ್ಷಕರಿಗೆ ನೋಡಿ ಹೀಗಿರ್ಬೇಕು, ಹಿಂಗ್ ಮಾಡಿದ್ರೆ ನಿಮ್ಗೆ ಅನುಕೂಲ ಆಗತ್ತೆ, ಹೆಲ್ತ್ ನ ಹೇಗೆ ಇಟ್ಕೋಬೇಕು ಅನ್ನೋ ವಿಚಾರವಾಗಿ. ಅಫ್ಕೋರ್ಸ್ ನೀವು ಎಷ್ಟೋ ಜನ ಡಾಕ್ಟರ್ ಜೊತೆ ಮತ್ತು ಪೇಷಂಟ್ ಜೊತೆ ಪಳಗಿರೋದ್ರಿಂದ ನಿಮ್ಮ ಅನುಭವದ ಕೆಲವೊಂದು ಟಿಪ್ಸ್ ನ ಹೇಳಿದ್ರೆ ತುಂಬಾ ಅನುಕೂಲ ಆಗುತ್ತೆ. ಇಲ್ಲ, ಅದು ಏನಂತಂದ್ರೆ ಸಂಕಲ್ಪ ಎಲ್ಲಾರು ಮಾಡ್ತಾರೆ, ನಾನು ಸೇರಿ ಅದರಲ್ಲಿ. ರಾತ್ರಿ ಮಲ್ಕೋಬೇಕಾದ್ರೆ ಬೆಳಗ್ಗೆ 5 ಗಂಟೆಗೆ ಎದ್ದು ವಾಕಿಂಗ್ ಹೋಗ್ಬೇಕು ಅಂತ ಹೇಳ್ತೀವಿ, ಎದ್ದು ಹೋಗಲ್ಲ. ಕರೆಕ್ಟ್. ಈಗ ಮುಖ್ಯವಾಗಿ ಏನು ಅಂತಂದ್ರೆ ಮನ್ಸಲ್ಲಿ ಅನ್ಕೊಂಡಿದ್ದನ್ನ ಅನುಷ್ಠಾನಕ್ಕೆ ತರಬೇಕು. ಅದು ಅಲ್ಲಿವರೆಗೂ ಯಾವುದು ಸರಿ ಹೋಗಲ್ಲ. ಎಲ್ಲರಿಗೂ ನಾವು ಒಳ್ಳೆಯವರಾಗಬೇಕು, ಚೆನ್ನಾಗಿರ್ಬೇಕು ಅನ್ನೋದು, ಯಾರಿಗೂ ನನಗೆ ಆರೋಗ್ಯ ಹಾಳಾಗ್ಬೇಕು, ನಾನು 40 ವರ್ಷಕ್ಕೆ ಸತ್ತೋಗ್ಬೇಕು ಅಥವಾ ಶುಗರ್ ಬರಬೇಕು ಅನುಭವಿಸ್ಬೇಕು ಅಂತ ಯಾರಿಗೂ ಮನ್ಸಲ್ಲಿರಲ್ಲ. ಎಲ್ಲರಿಗೂ ನಾ ಚೆನ್ನಾಗಿರ್ಬೇಕು, ಬೇರೆಯವ್ರಿಗೆ ಸಹಾಯ ಮಾಡ್ಬೇಕು ಅಂತ ಎಲ್ಲ ಮನ್ಸಲ್ಲಿರುತ್ತೆ. ಆದ್ರೆ ಅದನ್ನ ಮಾಡೋ ಕಾರ್ಯಗತ ತರೋ ಸಂಖ್ಯೆ ಕಡಿಮೆ ಆಗುತ್ತೆ. ಅದಕ್ಕೆ ಮನಸ್ಥಿತಿಗೆ ಫಸ್ಟ್ ಟ್ರೈನ್ ಅಪ್ ಆಗ್ಬೇಕು ಅಂತ ಹೇಳ್ತೀರಾ, ಅಂದ್ರೆ ದೃಢ ಸಂಕಲ್ಪ ಇಂಪಾರ್ಟೆಂಟ್ ಅಂತ. ಸರ್ ನಿಮ್ಮ ಲೈಫ್ ಅಲ್ಲಿ ಯಾವ್ದಾನ ತುಂಬಾ ಟಫೆಸ್ಟ್ ಅಥವಾ ಡಿಫರೆಂಟ್ ಆಗಿರುವಂತ ಯಾರನ್ನ ಪೇಷಂಟ್ ನ ನೀವು ನೋಡಿದ್ದೀರಾ? ಪೇಷಂಟ್ ಅಂದ್ರೆ ಟಫೆಸ್ಟ್ ಮೇಡಮ್. ಅದು ಎಸ್ಪೆಷಲಿ ಡಯಾಲಿಸಿಸ್ ಬಂತು ಅಂತಂದ್ರೆ ಸುಮಾರು ಜನಕ್ಕೆ ಆರ್ಥಿಕವಾಗಿ, ದೈಹಿಕವಾಗಿ, ಮಾನಸಿಕವಾಗಿ ಕುಗ್ಗಿ ಹೋಗ್ತಾರ ಅವ್ರು. ಖಂಡಿತ. ನಾನು ಟಫೆಸ್ಟ್ ಅನ್ನೋದಕ್ಕಿಂತ ಒಬ್ಬ ಹ್ಯಾಪಿಯೆಸ್ಟ್ ಪರ್ಸನ್ ನೋಡಿದೀನಿ ಈ ತರ.
17 ವರ್ಷ ಡಯಾಲಿಸಿಸ್ ಮಾಡಿಸ್ಕೊಂಡಿದ್ದಾರೆ ಅವರು. ಅಂದ್ರೆ ಅವ್ರ ತಪ್ಪಿಂದ ಆಗಿದ್ದಲ್ಲ ಅದು. ಅವ್ರಿಗೆ ಹಾವು ಕಚ್ಚಿದ್ರಿಂದ ಕಿಡ್ನಿ ಫೇಲ್ ಆಗಿದ್ದು. 17 ವರ್ಷ ಡಯಾಲಿಸಿಸ್ ಮಾಡ್ಕೊಂಡು ಅವ್ರು ಸುಮಾರು ಒಂದು 4 ವರ್ಷದಿಂದ ಪ್ರತಿ ವರ್ಷ ಅವ್ರು ಡಯಾಲಿಸಿಸ್ ಶುರು ಮಾಡಿದ ದಿನ ಅವ್ರು ಡಾಕ್ಟರ್ಗಳಿಗೆ, ಆ ಸಂಘ ಸಂಸ್ಥೆಯವ್ರಿಗೆ ಎಲ್ಲರಿಗೂ ಕರೆದು ಒಂದು ಪಾರ್ಟಿ ಕೊಡ್ತಾರೆ. ಅವರೇ ಊಟ ಹಾಕಿಸ್ತಾರೆ. ತುಂಬಾ ಆಮೇಲೆ ಹೌದು, ಡಿಫ್ರೆಂಟ್ ಆಗಿ ಇರ್ತಾರೆ ಅವ್ರು. ಇವಾಗ ಮೊನ್ನೆ ಅವ್ರಿಗೆ ಟ್ರಾನ್ಸ್ಪ್ಲಾಂಟೇಶನ್ ಆಯ್ತು. ಕಿಡ್ನಿ ಹೌದು, ಕಿಡ್ನಿ ಟ್ರಾನ್ಸ್ಪ್ಲಾಂಟೇಶನ್ ಆಯ್ತು. ಈಗ ಸುಮಾರು ಒಂದು 2 ತಿಂಗಳಾಗಿರ್ಬೇಕು. ಅವರು ಇನ್ನೊಂದು ಮೇ ಬಿ ಇನ್ನೊಂದು 3-4 ತಿಂಗಳಿಗೆ ಸಾಮಾನ್ಯವಾಗಿ ಎಲ್ಲರ ಥರನೂ ಓಡಾಡ್ಕೊಂಡು ಕೆಲಸ ಮಾಡ್ಕೊಂಡು ಇರ್ತಾರೆ. ಸೂಪರ್ ಸರ್. ನೀವೀಗ ಇದು ಹೇಳಿದ್ದಕ್ಕೆ ಹೇಳ್ತಿದ್ದೀನಿ, ನೀವು ಕಿಡ್ನಿ ಟ್ರಾನ್ಸ್ಪ್ಲಾಂಟೇಶನ್ಗೂ ಸಹಾಯ ಮಾಡ್ತೀರಾ? ಹೌದು, ಮಾಡ್ತೀವಿ. ಅಂದ್ರೆ ನಾವು ಅದು ತುಂಬಾ ದೊಡ್ಡ ಕೆಲಸ. ಅದು ಸುಮಾರು 9 ರಿಂದ 10 ಲಕ್ಷ ಖರ್ಚಾಗುತ್ತೆ. ನಾವೇನ್ ಮಾಡ್ತೀವಿ, ಸಹಾಯ ಮಾಡಕ್ಕೆ ಮೋಟಿವೇಟ್ ಮಾಡ್ತೀವಿ. ನಮ್ಮ ಸಂಸ್ಥೆಯಿಂದ ನೇರವಾಗಿ ಮಾಡಿದ್ರು. ಕೆಲವು ದೊಡ್ಡ ದೊಡ್ಡ ದಾನಿಗಳನ್ನ ಹಿಡಿದ್ಬಿಟ್ಟು ಈ ಥರದವ್ರಿಗೆ ಆಗ್ತಾ ಇದೆ, ಸಹಾಯ ಮಾಡಿ ಅಂತ ಹೇಳ್ತೀವಿ. ನಮ್ಮ ಸಂಸ್ಥೆಯಿಂದ ಒಂದು ಸಣ್ಣ ಮೊತ್ತ ಕೊಡ್ತೀವಿ ನಾವು. ಸರ್, ಈಗ ಈ ತರದ ಏನಿದೆ, ಕಿಡ್ನಿ ದಾನ ಮಾಡೋರು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯೂಶಲಿ ಅದು ಹೇಗೆ ಆಗುತ್ತೆ, ಹೇಗೆ ಕನೆಕ್ಟ್ ಸಿಗುತ್ತೆ, ಆ ತರ ಒಂದ್ ಸ್ವಲ್ಪ? ಇಲ್ಲ, ಕಿಡ್ನಿ ದಾನ ಅಂತಂದ್ರೆ ಎಸ್ಪೆಷಲಿ ಕರ್ನಾಟಕದಲ್ಲಿ ಯಾವುದೇ ರೀತಿ ಈ ತರ ಮಾರಾಟ ಮಾಡೋ ಇದು ಇಲ್ಲ. ಯಾರು ದುಡ್ಡು ಕೊಟ್ಟು ತಗೊಳಕಲ್ಲ. ರಕ್ತ ಸಂಬಂಧಿಗಳು ಕೊಡ್ಬೋದು. ಅದರಲ್ಲೂ ತುಂಬಾ ಹತ್ತಿರದ ರಕ್ತ ಸಂಬಂಧಿಗಳು ಅಂತ ಮಾತ್ರ ಮಾಡಿದ್ದಾರೆ. ಅದು ನಿಮ್ಗೆ ಸರ್ಕಾರದಿಂದ ಅದಕ್ಕೆ ಮಾನ್ಯತೆ ಇದೆ, ಪರ್ಮಿಷನ್ ಸಿಗ್ಬೇಕು. ಮುಖ್ಯಮಂತ್ರಿಗಳಿಂದನೇ ಅದಕ್ಕೆ ಸಹಿ ಆಗ್ಬೇಕು. ತಾಯಿ ಮಗನಿಗೆ ಕೊಡ್ತಾನೆ ಅಂತಂದ್ರೆ, ಮಗ ತಾಯಿ ಕೊಡ್ತೀನಿ ಅಂತಂದ್ರು ಸುಮ್ನೆ ಆಸ್ಪತ್ರೆಯಲ್ಲಿ ಹೋಗಿ ಕೊಡಕ್ ಬರಲ್ಲ. ಅದಕ್ಕೆ ಸರ್ಕಾರದಿಂದ ಅನುಮತಿ ಬರ್ಬೇಕು. ಅದು ಸುಮಾರು ಒಂದು 4-5 ತಿಂಗಳಾಗತ್ತೆ ಪ್ರೋಸೆಸ್. ಅದಾದ್ಮೇಲೆ ಅವ್ರು ಯಾವ ಆಸ್ಪತ್ರೆಗೆ ಮಾಡ್ತಾರೆ ಅದನ್ನೆಲ್ಲ. ಅದಾದ್ಬಿಟ್ರೆ ಕೆಡವರ್ ಅಂತ, ಇವಾಗ ಆಕ್ಸಿಡೆಂಟಲ್ ಹೋದಾಗ, ಬ್ರೈನ್ ಡೆಡ್ ಆದಾಗ ಅದು ಒಂದ್ ಕಡೆ ಅದು ಬರುತ್ತೆ ಡಯಾಲಿಸ್ಗೆ ಕಿಡ್ನಿ. ಅದು ಸುಮಾರು ಹಾಸ್ಪಿಟ್ಲ್ಗಳು ಅದನ್ನ ರಿಜಿಸ್ಟರ್ ಮಾಡಿಸ್ಕೊಂಡಿರ್ತಾರೆ. ಅವಾಗ ಅಲ್ಲಿಗೆ ಅವ್ರಿಗೆ ಇನ್ಫಾರ್ಮೇಶನ್ ಬರುತ್ತೆ, ಇಂಥ ಕಿಡ್ನಿ ಅವೈಲೇಬಲ್ ಇದೆ ಅಂತ. ಅವ್ರೇನ್ ಮಾಡ್ತಾರೆ, ಅದನ್ನ ರಿಜಿಸ್ಟರ್ ಮಾಡಿಸ್ಕೊಂಡಿರ್ಬೇಕು. ಯಾರು ಡಯಾಲಿಸಿಸ್ ಮಾಡಿಸ್ಕೊಟ್ಟಿರ್ತಾರೋ ಅವ್ರಿಗೆ ಮ್ಯಾಚ್ ಆಗುವಂತ ಕಿಡ್ನಿ ಬಂದಾಗ ಅವ್ರು ಅದಕ್ಕೆ ತಯಾರಿರ್ಬೇಕು. ಅವ್ರಿಗೆ ರಾತ್ರಿ ಫೋನ್ ಬರುತ್ತೆ, ಬೆಳಗ್ಗೆ ಬಂದ್ಬಿಟ್ಟು ನೀವು ಇದನ್ನ ಟ್ರಾನ್ಸ್ಪ್ಲಾಂಟೇಶನ್ ಮಾಡಿಸ್ಕೊಳ್ಳಿ ಅಂತ. ಅವ್ರು ಅದಕ್ಕೆ ದುಡ್ಡಿನ ವ್ಯವಸ್ಥೆ ಮಾಡಿ ಇಟ್ಕೊಂಡಿರ್ಬೇಕು, ಎಲ್ಲ ಮಾಡ್ಬೇಕು. ಅದೆಲ್ಲ ತುಂಬಾ ಈಗ ಗಂಟೆಗಟ್ಲೆ ಇದ್ರಲ್ಲಿ ಕೆಲಸ ಆಗೋದು. 3 ದಿನ 4 ದಿನ ಅದೆಲ್ಲ ಟೈಮ್ ಇರಲ್ಲ. ಇವತ್ತು ರಾತ್ರಿ ಈಗ ಮೊನ್ನೆ ನಮ್ಮ ಸ್ನೇಹಿತರಿಗೊಬ್ರಿಗೆ, ಇವ್ರಿಗೆ ನಾನು ಹೇಳಿದ್ನಲ್ಲ ಡಯಾಲಿಸಿಸ್, ಅವ್ರಿಗೆ ರಾತ್ರಿ 9 ಗಂಟೆಗೆ ಫೋನ್ ಬಂತು. ಮಾರನೇ ದಿನ ಮಧ್ಯಾಹ್ನ 3 ಗಂಟೆ ಅಷ್ಟೊತ್ತಿಗೆ ಅವ್ರಿಗೆ ಟ್ರಾನ್ಸ್ಪ್ಲಾಂಟೇಶನ್ ಆಗೋದು. ಸರ್, ಈಗ ಮ್ಯಾಚ್ ಆಗೋದು ಅಂದ್ರೆ ಬ್ಲಡ್ ಮ್ಯಾಚ್ ಆಗ್ಬೇಕಾ? ಅಲ್ಲ, ಅದು ಗ್ರೂಪ್ ಅಂತ ಇರುತ್ತೆ. ಆಮೇಲೆ ಬ್ಲಡ್ ಗ್ರೂಪ್, ಆಮೇಲೆ ಅದು ಒಂದೊಂದ್ಸರಿ ಏಜ್ ಮೇಲೆ ಇದಾಗತ್ತೆ. ಸೊ ಆತರ ಅಕ್ಸೆಪ್ಟೆನ್ಸ್ ಅದೆಲ್ಲ ನೋಡ್ತಾರೆ. ನನಗೆ ಆಕ್ಚುಲ್ ಆಗಿ ಟೆಕ್ನಿಕಲ್ ಆಗಿ ಅಷ್ಟು ಗೊತ್ತಿಲ್ಲ, ಯಾಕಂದ್ರೆ ಆ ಬಗ್ಗೆ ಎಲ್ಲ ನಾವು ಮಾತಾಡக்கூடாது. ಹೌದೌದು. ಸೊ ಬ್ಲಡ್ ಅಷ್ಟೇ, ಇವಾಗ ಬ್ಲಡ್ ದಾನಿಗಳು ಇರ್ತಾರೆ, ಅವರು ಏನು ಡಯಾಲಿಸಿಸ್ಗೆ ಕೊಡ್ತಾ ಇರ್ತಾರೆ ಅಲ್ವಾ? ಓಕೆ ಓಕೆ ಸರ್. ಈಗ 2 ಕಿಡ್ನಿ ಮನುಷ್ಯಂಗಿರುತ್ತೆ. ಸೊ ನಾವು ಸೈನ್ಸ್ ಸ್ಕೂಲಲ್ಲೆಲ್ಲ ಓದಿರೋ ಹಾಗೆ ಒಂದನ್ನ ಕೊಡ್ಬೋದು, ಆಪರೇಟ್ ಅಂದ್ರೆ ಏನು ಇನ್ನೊಂದ್ರಲ್ಲೇ ಇಡೀ ದೇಹ ಜನ್ಮ ಎಲ್ಲ ಇದ್ ಮಾಡ್ಬೋದು ಅಂತ. ಅದಕ್ಕೆ ಇನ್ನೊಂದು ಉದಾಹರಣೆ ಅಂದ್ರೆ ನಮ್ಮ ತೂಗು ದೀಪ ಶ್ರೀನಿವಾಸ್ ಅವರ ಹೆಂಡತಿ, ಅವ್ರ ಕಿಡ್ನಿ ಪೂರ್ತಿ ಹೋದಾಗ ಒಂದು ಕಿಡ್ನಿನ ಅವ್ರಿಗೆ ಕೊಟ್ಟಿದ್ರು. ಅವ್ರು ಇಡೀ ಲೈಫ್ ಲಾಂಗ್ ಆರಾಮಾಗೆ ಇದ್ರು. ಇದು ಒಂದು ಗ್ರೇಟ್ ಥಿಂಗ್. ಮತ್ತೆ ಭಯ ಇರುತ್ತೆ ಜನಕ್ಕೆ ಕೊಡ್ಬೇಕು ಅಂತ ಅಂದಾಗ. ಇದ್ರ ಬಗ್ಗೆ ನೀವು ಒಂದ್ ಸ್ವಲ್ಪ ಏನಾದ್ರು ಹೇಳಕ್ಕಾಗತ್ತಾ ಸರ್? ಇಲ್ಲ, ಭಯ ಅಂತಂದ್ರೆ ನಾರ್ಮಲ್ ಆಗಿ ದೇಹದಲ್ಲಿರೋ ಅಂಗ ತೆಗೆದು ಬೇರೆಯವ್ರಿಗೆ, ಗಂಡ ಆಗಿರ್ಲಿ ಮಗ ಆಗಿರ್ಲಿ ಯಾರಾಗಿರ್ಲಿ, ತೆಗೆದು ಕೊಡ್ಬೇಕು ಅಂತಂದ್ರೆ ಒಂದು ಮೂಲೆಯಲ್ಲಿ ಏನೋ ಒಂದು ಭಯ ಇದ್ದೇ ಇರುತ್ತೆ. ಯಾರು ಏನೋ ತ್ಯಾಗ ಮಾಡ್ಬೇಕಾದ್ರೂ ಸ್ವಾರ್ಥ. ಈಗ ಕಿಡ್ನಿ ಹಾಕಿಸ್ಕೊಂಡೋರು ಹೋಗಿ ಕೊಟ್ಟೋರು ಹೋದ್ರೆ ಎರಡೂ ಜನ್ಮ ವ್ಯರ್ಥ ಆಗುತ್ತಲ್ವಾ? ಹಾಗಾಗಿ ಆ ತರದ್ದೆಲ್ಲ ಸಣ್ಣ ಪುಟ್ಟ ಭಯ ಇರುತ್ತೆ. ಅವಾಗ ಏನ್ ಮಾಡ್ತೀವಿ ಅಂತಂದ್ರೆ, ಯಾರು ಇವಾಗ ಅದನ್ನ ದಾನ ಮಾಡ್ಬಿಟ್ಟು ಆರೋಗ್ಯಕರವಾಗಿರ್ತಾರೋ ಅಂತವ್ರ ಹತ್ರ ಮಾತಾಡಿಸ್ತೀವಿ. ಇವಾಗ ಉದಾಹರಣೆಗೆ ನಮ್ಮ ಆದರ್ಶ ಕಾಲೇಜ್ ಪ್ರಿನ್ಸಿಪಲ್ ಡಾಕ್ಟರ್ ಪ್ರಶಾಂತ್ ಅಂತಿದ್ದಾರೆ. ಅವ್ರ ತಂದೆಗೆ ಅವ್ರ ತಾಯಿನೇ ಕಿಡ್ನಿ ಕೊಟ್ಟಿದ್ದಾರೆ. ಅವ್ರು 17 ವರ್ಷ ತುಂಬಾ ಹೆಲ್ತಿಯಾಗಿ ಬದುಕಿದ್ರು. ಅವ್ರ ತಂದೆ ಅವ್ರ ಕಿಡ್ನಿ ಸಮಸ್ಯೆಯಿಂದ ಹೋಗ್ಲಿಲ್ಲ, ಬೇರೆ ಏನೋ ಕಾರಣದಿಂದ ಹೋದ್ರು. ಅವ್ರ ತಾಯಿ ಇವತ್ತು ಚೆನ್ನಾಗಿದ್ದಾರೆ. ಅವರು ಬಂದು ಬೇಕಾರೆ ಈ ತರ ದಾನ ಮಾಡೋರ್ಗೆ ಅಂತವ್ರಿಗೆ ಕೌನ್ಸಿಲಿಂಗ್ ಹೇಳ್ತಾರೆ, ಮಾಡಿ ಅಂತ ಹೇಳ್ತಾರೆ.
ಈಗ ನಾನು ಹೇಳಿದ್ದ ಎಕ್ಸಾಂಪಲ್ ಅವರು ಆರೋಗ್ಯವಾಗಿ ಚೆನ್ನಾಗಿ ಈಗಲೂ ಇದಾರಲ್ಲ, Yes. ಚೆನ್ನಾಗಿದ್ದಾರೆ. ಹೌದು. ಚೆನ್ನಾಗಿದ್ದಾರೆ. ಸೊ ಅದೇ, ಯಾಕೆಂದ್ರೆ ತುಂಬಾ ಜನಕ್ಕೆ ಒಂದ್ ಭಯ ಇರುತ್ತೆ ಸರ್, ಒಂದ್ ಅಂಗ ದಾನ ಮಾಡೋದು ಅಂದ ತಕ್ಷಣ ಅಯ್ಯೋ ಏನಾಗ್ಬಿಡುತ್ತೋ ಏನು ಅನ್ನೋದು. ಅದಕ್ಕೋಸ್ಕರ ಈ ಪ್ರಶ್ನೆ ಕೇಳಿದೆ ಸರ್. ಒಟ್ನಲ್ಲಿ ತುಂಬಾ ಖುಷಿ ಆಯ್ತು, ಬಿಕಾಸ್ ನಿಮ್ಮ ಸಂಸ್ಥೆ ಏನಿದೆ ಇಷ್ಟು ಗ್ರೇಟ್ ವರ್ಕ್ ಮಾಡ್ತಾ ಇದೆ. ಸೊ ನಮ್ಮಿಂದ ಈ ಒಂದು ಏನ್ ಇವತ್ತಿನ ಇಂಟರ್ವ್ಯೂ ಇದೆ ಇದು ಲಕ್ಷಾಂತರ ಜನಕ್ಕೆ ತಲುಪ್ಲಿ, ನಿಮ್ಮ ಒಂದು ಸೇವೆ ತುಂಬಾ ಜನಕ್ಕೂ ತಲುಪ್ಲಿ, ಹಾಗೆ ಸಹಾಯ ಹಸ್ತನೂ ತುಂಬಾ ಬರ್ಲಿ ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇವತ್ತಿನ ಈ ಕಾರ್ಯಕ್ರಮನ ನಾವು ಮುಗಿಸೋಕ್ ಮುಂಚೆ ನಿಮಗೆ ಒಂದು ಹೃತ್ಪೂರ್ವಕ ಧನ್ಯವಾದ ನಮ್ಮ ಕಡೆಯಿಂದ ಅರ್ಪಿಸ್ತಾ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಿದ್ವಿ ಸರ್. ಹೃತ್ಪೂರ್ವಕ ಧನ್ಯವಾದ. 4 ಜನಕ್ಕೆ ಇದು ವಿಷಯ ಗೊತ್ತಾಗ್ಲಿ, ಜೊತೆಗೆ ಬಂದು ಸೇರ್ಕೊಂಡು ಕೆಲಸ ಮಾಡ್ಲಿ. ತುಂಬಾ ಥ್ಯಾಂಕ್ಸ್ ಸರ್. ವೀಕ್ಷಕರೇ, ಯಾವಾಗ್ಲೂ ಅಷ್ಟೇ ಮನುಷ್ಯ ತನ್ನ ಅಂಗವನ್ನ ದಾನ ಮಾಡ್ಬೇಕಾದ್ರೆ ಸಾವಿರಾರು ಸತಿ ಯೋಚನೆ ಮಾಡ್ತಾನೆ. ಅಷ್ಟೇ ಅಲ್ದೇನೆ ತನಗೆ ಕಾಯಿಲೆ ಬಂದಾಗ ಆರ್ಥಿಕವಾಗಿ ಮಾನಸಿಕವಾಗಿ ಹೇಗೆ ಕುಗ್ಗೋಗ್ತಾನೆ. ಇಂಥ ಒಂದು ವಿಷಯ ಬಂದಾಗ ಒಬ್ರು ನೆರವು ಅನ್ನೋದು ಬೇಕೇ ಆಗಿರುತ್ತೆ ಅಲ್ವಾ. ಅರ್ಪಣಾ ಸೇವಾ ಸಂಸ್ಥೆ ಏನಿದೆ ನಮ್ ಜೊತೆ ಸರ್ ಪ್ರೆಸಿಡೆಂಟ್ ಅವರು ಏನ್ ಮಾತಾಡಿದ್ದಾರೆ ಇದೆಲ್ಲ ನೀವು ಕೇಳಿಸ್ಕೊಂಡಿದ್ದೀರಾ ಅಲ್ವಾ. ನಾವು ಇಷ್ಟೇ ಕೇಳ್ಕೊಳೋದು, ಇದು ಹೆಚ್ಚು ಹೆಚ್ಚು ಜನಕ್ಕೆ ತಲುಪ್ಲಿ, ಹಾಗೆ ತುಂಬಾ ಜನ ಸಹಾಯ ಹಸ್ತವನ್ನ ಈ ಸಂಸ್ಥೆಗೆ ಕೊಟ್ಟು ತುಂಬಾ ಜನದ ಜೀವ ಉಳಿಸ್ಲಿ ಅಂತ ಕೇಳ್ಕೊತಾ ಇದ್ದೀನಿ. ಧನ್ಯವಾದ.